ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಅವತ್ತಿನ ವ್ಲಾಗ್ನಲ್ಲಿ ಏನಂದರೆ ಡೈಲಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ನಮ್ಮ ತೋಟದ ಮನೆಯಲ್ಲಿ ಪೆಟ್ಟಿತ್ತಲ್ಲ, ಅದನ್ನು ನಾಯಿಮರಿನ ಮನೆಗೆ ಕರ್ಕೊಂಡು ಬಂದಿದ್ವಿ. ಸೊ ಏನೇನಾಯಿತು ಇವತ್ತು ಅನ್ನೋದನ್ನ ಶೇರ್ ಮಾಡೋಣ ಅಂತ. ಸೊ ಫ್ರೂಟ್ಸ್ನೆಲ್ಲ ಬಾಸ್ಕೆಟ್ಗೆ ಹಾಕಿಡ್ತಾಯಿದ್ದೀನಿ. ಸೊ ಕವರ್ನಲ್ಲಿರೋದನ್ನ ಹಿಂಗೆ ಹಾಕಿಟ್ರೆ ಸೊ ಕಾಣುತ್ತೆ, ಅದರಿಂದ ಕವರ್ನಲ್ಲಿದ್ದರೆ ನೋಡೋದಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಹಾಕಿಟ್ಕೊಳ್ತೀನಿ. ಸೊ ಇದಕ್ಕೆ ಮಸ್ಕಿಟೋಸ್ ಏನಾದರೂ ಬರುತ್ತಲ್ಲ, ಅಂದರೆ ಚಿಕ್ಕ ನೊಣಗಳು, ಅದು ಬರಬಾರ್ದು ಅಂದರೆ ಒಂದು ಬಟ್ಟೆ ಏನಾದರೂ ಲೈಟಾಗಿ ಒಂದು ನೆಟ್ ಕ್ಲಾತ್ ಥರದನ್ನ ಹಾಕಿದ್ರೆ ಸಾಕಾಗುತ್ತೆ. ಸೊ ತಿಂಡಿಗೆ ಪಲಾವ್ ಮಾಡಿದ್ದೀನಿ. ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆಯಿಂದ ಮೊಸರು ತೊಗೊಳ್ತಾ ಇದ್ದೀನಿ. ಸೊ ಮೊಸರನ್ನ ನಾರ್ಮಲಾಗಿ ನಮ್ಮದು ಎಮ್ಮೆ ಇದೆ ಅಲ್ಲ, ಅದರ ಹಾಲಿನಲ್ಲೇ ಸಂಜೆ ಹಾಕಿದ್ದೆ. ಸೊ ಮಾರ್ನಿಂಗ್ ಟಿಫನ್ ಎಮ್ಮೆ ಇದೆ, ಸೊ ಅದರದ್ದೇ ಮೊಸರು ಇರುತ್ತಲ್ಲ, ಸೊ ಅದು ಸಂಜೆ ಕಾಯಿಸ್ಬಿಟ್ಟು ಹಾಕಿರ್ತೀವಲ್ಲ, ಅದನ್ನು ತಗೊಂಡು ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ಹೊರಗಡೆ ಸೌತೆಕಾಯಿ, ಈರುಳ್ಳಿ, ಮನೆಯಲ್ಲಿ ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಚ್ಚಿಟ್ಟಿದ್ದೀನಿ. ಅದನ್ನ ಹಾಕಿ ನನಗೆ ಇಷ್ಟ ಆಗುತ್ತೆ. ಸೊ ಮೇಲೆ ಹಾಗೆ ಹಾಕಿ ಇದನ್ನೇ ಮಾಡಿ ಊಟ ಮಾಡಬೇಕಾದ್ರೆ ಮಿಕ್ಸ್ ಮಾಡಿಕೊಡ್ತೀನಿ. ಬಿಕಾಸ್ ಈರುಳ್ಳಿ ಹಾಕ್ತೀವಲ್ಲ, ಸೊ ನೀರು ಬಿಟ್ಟಂಗೆ ಆಗಿಬಿಡುತ್ತೆ. ಅದರಿಂದ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಮೊದಲೇ. ಸೊ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಎಷ್ಟು ಗಟ್ಟಿ ಇರುತ್ತೆ ಅಂದರೆ ನಾರ್ಮಲ್ ಪ್ಯಾಕೆಟಲ್ಲಿ ತರ್ತೀವಲ್ಲ ಆ ರೀತಿ ಇರೋಲ್ಲ, ತುಂಬ ಚೆನ್ನಾಗಿರುತ್ತೆ ಮೊಸರು. ಆ್ಯಂಡ್ ಏನಂದರೆ ತೋಟದಿಂದ ಇವತ್ತು ಬಾಳೆ ಎಲೆ ತರಿಸಿದ್ದೆ ಊಟಕ್ಕೆ ಅಂತ ಹೇಳಿ. ಬಾಳೆ ಎಲೆಯಲ್ಲಿ ತಿನ್ನೋ ಬೆನಿಫಿಟ್ಸ್ ಏನಂದರೆ ಬಿಸಿ ಊಟ ಬಾಳೆ ಎಲೆ ಮೇಲೆ ಬಿದ್ದಾಗ ಅದರಲ್ಲಿರೋ ನ್ಯೂಟ್ರಿಯೆಂಟ್ ಕಂಟೆಂಟೆಲ್ಲ ನಮ್ಮ ಹೊಟ್ಟೆಗೆ ಸಿಗುತ್ತೆ. ಅಂದರೆ ಅನ್ನದಲ್ಲಿ ಮಿಕ್ಸ್ ಆಗುತ್ತಲ್ಲ, ಸೊ ಅವಾಗ ನಮಗೂ ಕೂಡ ಅದರ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಾಳೆ ಎಲೆ ತರಿಸಿದ್ದೀನಿ. ಸೊ ಏನಂದರೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋರಿಗೆ ಈ ರೀತಿ ಕೆಳಗಡೆ ಕೊಡ್ತೀನಿ. ಪ್ಲೇಟಲ್ಲಿ ಕೊಡೋದಿದ್ದರೆ ಕಟ್ ಮಾಡಿಬಿಟ್ಟು ಪ್ಲೇಟ್ ಮೇಲೆ ಇಟ್ಬಿಟ್ಟು ನಾರ್ಮಲ್ ಹೋಟೆಲಲ್ಲಿ ಕೊಡ್ತಾರೆ ಅಲ್ಲ, ಆ ಥರ ಮಾಡಿ ಕೊಡ್ತೀನಿ. ಯಾವಾಗಾದರೂ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒಂದ್ಸಲ ಈ ರೀತಿ ತರಿಸ್ಕೊಳ್ತೀನಿ. ನಾರ್ಮಲಾಗಿ ನಮ್ಮ ತೋಟದಲ್ಲೇ ಸಿಗುತ್ತಲ್ಲ, ಸೊ ಟಿಫನ್ಗೆ ಈ ರೀತಿ ಕೊಡ್ತಾಯಿದ್ದೀನಿ ನೋಡಿ. ಒಂದು ಪ್ಲೇಟ್ಗೆ ಹಾಕಿ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೊಡ್ತೀನಿ. ಬೈಲ್ ಈ ಕಡೆ ಬಾ, ಎತ್ತ ಎದ್ದಳಪ್ಪ. ಮನೆ ಹತ್ರ ಕರ್ಕೊಂಡು ಬಂದಾಗಿಂದ ಪಾಪು ಜೊತೆ ಆಟ ಆಡ್ತಾ ಇದ್ದ. ಆ್ಯಂಡ್ ಪಾಪು ಮಲ್ಕೊಂಡಲ್ಲ, ಅವನು ಅಂದರೆ ಸ್ವಿಂಗಲ್ಲಿ ಮಲ್ಕೊಂಡಿದ್ದಾನೆ. ಅದ್ರ ಪಕ್ಕ ಸೋಫಾ ಇದೆ ಅಲ್ಲ, ಅವನ್ನ ಎದ್ದೇಳ್ಸೋಕ್ಕೆ ಅಂತ ಹೋಗ್ಬಿಟ್ಟು ಸೋಫಾ ಮೇಲೆ ಕೂತ್ಕೊಂಡು ಕಾಲಿನಲ್ಲಿ ಹಿಂಗೆ ಸ್ವಿಂಗ್ ಅಂದರೆ ಜೋಕಾಲಿನ ಎಳಿತಾ ಇತ್ತು. ಸೊ ಎಬ್ರಿಸ್ಬಿಟ್ಟು ಈ ಕಡೆ ಕಳಿಸಿದ್ರು. ಇಲ್ಲಿ ಬಂದು ಇವಾಗ ಮಲ್ಕೊಂಡಿದ್ದಾನೆ. ಸೊ ಪಾಪು ಎದ್ದ ಇವಾಗಿನ್ನು. ಅವನಿಗೆ ಸ್ವಲ್ಪ ಫ್ರೂಟ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಆರೆಂಜ್ ಸುಲಿತಾ ಇದ್ದೀನಿ. ಸೊ ಆರೆಂಜ್ ಅಂದರೆ ಅವನಿಗೆ ಆರೆಂಜ್ ವಾಟರ್ಮೆಲನ್ ಅಂದರೆ ಈ ರೀತಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋ ಫ್ರೂಟ್ಸ್ ಅಂದರೆ ಇಷ್ಟ ಅವನಿಗೆ. ಸೌತೆಕಾಯಿ ಈ ಥರದ್ದೆಲ್ಲ. ಸೊ ಸುಲ್ಕೊಡೋಣ ಅಂತ ಹೇಳಿಬಿಟ್ಟು ಸುಲಿತಾ ಇದ್ದೀನಿ. ಏನಂದರೆ ಅವನು ಫ್ರೂಟ್ಸ್ನ ನೋಡಿದ ತಕ್ಷಣ ಸುಮ್ಮನೆ ಇರೋದಲ್ಲ, ಅವ್ನು ನೋಡಿದ ತಕ್ಷಣ ಕೊಟ್ಬಿಡಬೇಕು, ಹಠ ಮಾಡ್ತಾ ಇರ್ತಾನೆ. ಸೊ ಜಸ್ಟ್ ಪೀಲ್ ಮಾಡಿಬಿಟ್ಟು ಚಿಕ್ಕ ಅಂದರೆ ಒಂದೊಂದು ತೊಳೆನ ಬಿಡಿಸ್ಬಿಟ್ಟು ಕೊಟ್ಟಿದ್ದೀನಿ ಅವನಿಗೆ ತಿನ್ನಲಿಕ್ಕೆ ಅಂತ ಹೇಳಿ. ಅವನು ಪೂರ್ತಿ ಓಪನ್ ಮಾಡಿಕೊಟ್ಟು ಒಳಗಡೆ ಆ ಪಲ್ಪ್ ಏನಿರುತ್ತಲ್ಲ, ಆ ಪಲ್ಪ್ ಕೊಡೋಕೆ ಹೋದರೆ ತಿನ್ನೋದಿಲ್ಲ. ಸೊ ಹೋಲ್ ಫ್ರೂಟ್ ಏನಿರುತ್ತೆ ಈ ರೀತಿ ಮೇಲ್ಗಡೆ ಸಿಪ್ಪೆ ತೆಗೆದಿಲ್ಲ ಆ ರೀತಿ ಕೊಟ್ಟರೆ ತಿನ್ಕೊಳ್ತಾನೆ. ಸೊ ಅವ್ನಿಗೆ ಯಾವ ರೀತಿ ಬೇಕೋ ಆ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲೈಟಾಗಿ ಮೇಲ್ಗಡೆ ಏನು ವೈಟ್ ಥರ ಒಂಥರ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನು ಮಾತ್ರ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಕೊಟ್ರೆ ಫ್ರೂಟ್ಸ್ ಅಂದರೆ ಅವ್ನ ಪಾಡ್ಗೆ ಅವನೇ ತಿಂತಾನೆ. ಊಟ ಮಾತ್ರ ನಾನು ತಿನ್ನಿಸ್ಬೇಕು, ಬಿಕಾಸ್ ಅವನಿಗೆ ಊಟಕ್ಕಿಂತ ಫ್ರೂಟ್ಸ್ ಜಾಸ್ತಿ ಇಷ್ಟಪಟ್ಟು ತಿಂತಾನೆ. ಅದರಿಂದ ಆ್ಯಂಡ್ ವಾಟರ್ಮೆಲನ್ ಕೂಡ ತಿಂದಿದ್ದ ಮಲ್ಗೋಕ್ಕಿಂತ ಮುಂಚೆ. ಸೊ ಎದ್ದ ತಕ್ಷಣ ಅವನಿಗೆ ನಿದ್ದೆ ಮಾಡಿದ ಮೇಲೆ ಒಂದು ಫ್ರೂಟ್ ಕೊಡಬೇಕು. ಸೊ ಇನ್ನೊಂದು ತೊಗೊಂಡು ಬಂದಿದ್ದೆ ನಾನು ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಅದನ್ನ ನೋಡಿಬಿಟ್ಟು ನನಗೆ ಕೊಡ್ದಲ್ಲೇ ನೀನು ತೊಗೊಂಡಿದ್ಯಾ ಅಂತ ಹೇಳ್ತಾ ಇದ್ದ. ಮತ್ತು ಇನ್ನೊಂದು ಅರ್ಧನ ಸುಲಿದ್ಬಿಟ್ಟು ಅವ್ನು ಕೊಟ್ಟೆ. ಸೊ ಶೀತ ಆಗುತ್ತೆ, ಜಾಸ್ತಿ ಕೊಡಬೇಡ ಅಂತ ಹೇಳ್ತಾರೆ, ಅದರಿಂದ ಅರ್ಧ ಮಾತ್ರ ಕೊಟ್ಟೆ ನಾನು ತಿಂತಾ ಇದ್ದಿದ್ರಲ್ಲಿ. ಸೊ ನಾನು ಏನಂದರೆ ಹಣ್ಣುಗಳ ಸಿಪ್ಪೆನೆಲ್ಲ ನಾರ್ಮಲಾಗಿ ನಮ್ಮ ಮನೆಯಲ್ಲಿ ಪ್ರಾಣಿಗಳಿದೆಲ್ಲ ಮನೇಲಿ ಸಾಕ್ಕೊಂಡಿರೋದು ಹಸು ಎಮ್ಮೆಲ್ಲ ಅದಕ್ಕೆ ಹಾಕ್ತೀನಿ. ಸೊ ನಿಮ್ಮ ಮನೆಯಲ್ಲೂ ಏನಾದರೂ ಇದ್ದರೆ ಹಾಕ್ತಾಯಿದ್ರೆ ಫ್ರೂಟ್ಸ್ ಮೇಲೆ ಈ ರೀತಿ ಲೇಬಲ್ಸ್ ಇರುತ್ತೆ. ಸೊ ಅದನ್ನ ತೆಗೆದುಬಿಟ್ಟು ಹಾಕ್ಕೊಳ್ಬೇಕು. ಅಂದರೆ ನಾವು ಒಂದು ಫ್ರೂಟ್ ಅಂತ ಇಗ್ನೋರ್ ಮಾಡಿದ್ರೆ ನಾರ್ಮಲಾಗಿ ಡೈಲಿ 2 ಫ್ರೂಟ್ ಅಂದ್ರೂ ವಾರಕ್ಕೆ ಆ ರೀತಿ ಸ್ಟಿಕ್ಕರ್ಸು ಹಸು ಮತ್ತು ಕರುಗಳ ಹೊಟ್ಟೆಗೆ 2-3 ಹೋಗುತ್ತೆ. ಏನಮ್ಮ ಅದು? ಏನವು? ಕೊಕ್ಕು, ಕೋಕಾ.
ಹೊಡಿಬಾರ್ದು. ಅಮ್ಮ ಅಮ್ಮ ಎಲ್ಲಿದ ಕೊಕ್ಕು? ಬೇಡ ಬೇಡ ಬಾರಪ್ಪ, ಹೊಡಿಬಾರ್ದು ಜಾಣು. ಕಚ್ಚು ಕಚ್ಚು, ಅವನೇ 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 ಕಚ್ಚು ಕಚ್ಚು. ಸೊ ನಾನು ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ದೆ ಈ ರೀತಿ ಕೋಳಿ ಮರಿಗಳು ತೊಗೊಂಡಿದ್ದೀವಿ ತೋಟದ ಮನೆಗೆ ಅಂತ ಹೇಳಿ. ಸೊ ಅದನ್ನ ಮನೆಯಲ್ಲೇ ಇಟ್ಕೊಂಡಿದ್ವಿ ಬಿಕಾಸ್ ಅಲ್ಲಿ ಚಳಿ ಜಾಸ್ತಿ ಇದೆ. ಸೊ ನಮ್ಮನೆ ಬೆತ್ತಲ ಮನೇಲಿ ಯಾವ ರೀತಿ ಅಂದರೆ ಅಂಡೆ ಒಲೆ ಇದೆಯಲ್ಲ, ಸೊ ನಾವು ಸ್ವಲ್ಪ ಬೆಂಕಿ ಹಾಕಿದ್ರೆ ಅಂದರೆ ಒಲೆಗೆ ಅಂದರೆ ಪೂರ್ತಿ ಬೆಚ್ಚಗಾಗುತ್ತೆ ಆ ಮನೆ ಪೂರ್ತಿ. ಸೊ ಅಲ್ಲಿರಲಿ ಬೆಚ್ಚಗಿರ್ತವೆ ಅಂತ ಹೇಳಿಬಿಟ್ಟು ಒಳಗಡೆ ಬಿಟ್ಟಿದ್ವಿ. ಅದನ್ನ ಪಾಪು ನೋಡಿ ಆಟ ಆಡ್ತಾ ಇದ್ದ. ಸೊ ಪಾಪು ಇವಾಗ ಹೊರಗಡೆ ಆಟ ಆಡ್ಕೊಳ್ತಾ ಇದ್ದಾನೆ. ನಾನಿಲ್ಲಿ ಸ್ವಲ್ಪ ಸಂಜೆಗೆ ಊಟಕ್ಕೆ ಕಡಲೆ ಉರ್ಸ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಫಸ್ಟು ಕಡಲೆಕಾಳನ್ನ ನೆನೆಸ್ಕೊಳ್ತಾ ಇದ್ದೀನಿ ನಾನು. ಸೊ ಇವಾಗ ನೆನೆಸಿಟ್ರೆ ನಾನು ಸಂಜೆ ಮಾಡೋ ಅಷ್ಟರಲ್ಲಿ ನೆನ್ಕೊಳ್ತವೆ ಅಂತ ಹೇಳಿ ನೆನೆಸ್ತಾ ಇದ್ದೀನಿ. ನಮಗೆ ಒಂದೆರಡು ಬೌಲ್ ಅಷ್ಟು ಒಣಗಿರೋ ಕಾಳು ಹಾಕಿದ್ರೆ ಸಾಕಾಗುತ್ತೆ ಬಿಕಾಸ್ ನೆಂದ ಮೇಲೆ ಜಾಸ್ತಿ ಆಗ್ತಾವಲ್ವ, ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ನೆನೆಸ್ತಾ ಇದ್ದೀನಿ. ಏನಂದರೆ ನೆನೆಸಿರೋ ಕಾಳಿದ್ರೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು ಬಾಕ್ಸ್ಗೆ ಹಾಕಿ ನೆಕ್ಸ್ಟ್ ಸಾಂಬಾರು ಮಾಡಬೇಕಾದ್ರೆ ಹಾಕ್ಕೊಳ್ಬೋದು ಅಂತ ಹೇಳಿಬಿಟ್ಟು ಹಾಕಿಡ್ತಾ ಇದ್ದೀನಿ. ಸೊ ಕಾಳು ನೆನೆಸಿದ ಮೇಲೆ ಪಾಪು ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಅವ್ನಿಗೆ ಇವಾಗಷ್ಟೇ ಕ್ರೀಮ್ಸ್ ಎಲ್ಲ ಹಚ್ಚಿ ಬಿಟ್ಟಿದ್ದೀನಿ. ಸೊ ಇವಾಗ ಅವನ್ನ ಮಲಗಿಸ್ಬಿಟ್ಟು ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಬೇಕು. ಇವಾಗ ಒಂದು ಸಲ ನಿದ್ದೆ ಮಾಡ್ಕೊಳ್ತಾನೆ ಅವನು ಒಂದು ಅರ್ಧ ಗಂಟೆ. ಸೊ ಇಲ್ಲಿ ಟೊಮೊಟೋಸ್ ತೊಗೊಂಡಿದ್ದೀನಿ ನಾನು. ಟೊಮೊಟೊ ಚಟ್ನಿ ಮಾಡಿಬಿಟ್ಟು ನಾನು ಹೇಳಿದ್ನಲ್ಲ ಕಡಲೆಕಾಳು ಉರ್ಸ್ಲಿ ಮಾಡೋದು ಅಂತ ಹೇಳಿ. ಸೊ ಅದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿ ಜೊತೆಗೆ ಕಾಳು ಪಲ್ಯ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ. ಸೊ ಟೊಮೆಟೋಸ್ ಜಾಸ್ತಿ ಇತ್ತಲ್ಲ, ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೂ ಕೂಡ ಅಂದರೆ ಕಂಫರ್ಟ್ ಫುಡ್ ಥರ ನನಗೆ ಟೊಮೊಟೊ ಚಟ್ನಿ ಅಂತ ಹೇಳಿದ್ರೆ. ಸೊ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟು ಟೊಮೊಟೋಸ್ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆನೆಲ್ಲ ಎಣ್ಣೆಯಲ್ಲಿ ಪೂರ್ತಿ ಬಾಡಿಸ್ಕೊಳ್ಬೇಕು. ಆಮೇಲೆ ಅದನ್ನ ರುಬ್ಬಿ ಒಗ್ಗರಣೆ ಮಾಡಿದ್ರೆ ಉಪ್ಪು ಹಾಕಿ ರೆಡಿ ಆಗುತ್ತೆ. ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಕಡಲೆ ಉಸ್ಲಿ ಕೂಡ ರೆಡಿ ಆಯಿತು. ನೆನೆಸಿರೋ ಕಾಳನ್ನ ಬೇಯಿಸಿ ಒಗ್ಗರಣೆ ಮಾಡೋದು ಅಷ್ಟೇ. ಇದು ಕೂಡ ಸಿಂಪಲ್. ಸೊ ಚಟ್ನಿ ನೀವು ಬಿಸಿ ಮಾಡ್ಕೊಂಡು ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಹಂಗೆ ತಿನ್ಬೋದು. ಬಿಸಿ ಮಾಡಿದ್ರೆ ಅಂದರೆ ಜಾಸ್ತಿ ಆಯಿಲ್ ಹಾಕಿ ಸ್ಟೋರ್ ಮಾಡ್ಬೋದು ಅಷ್ಟೇ. ಸೊ ಊರಲ್ಲಿ ಐಸ್ ಕ್ರೀಮ್ ಅವ್ರು ಬಂದಿದ್ದರು, ಐಸ್ ಕ್ರೀಮ್ ತೊಗೊಂಡಿದ್ವಿ. ಚಿಕ್ಕವರಿದ್ದಾಗ ಈ ರೀತಿ ಐಸ್ ಕ್ರೀಮ್ಸ್ನ ಜಾಸ್ತಿ ತಿಂತಾಯಿದ್ದು. ಇದು ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು ನಾನು ಐಸ್ ಕ್ರೀಮ್ಸ್ ತಿಂದು. ಲಾಸ್ಟ್ 1 ಮಂತ್ ಬಿಫೋರ್ ಒಂದು ಸಲ ತಿಂದಿದ್ದೆ ಆ್ಯಂಡ್ ಇವಾಗ ಒಂದು ಸಲ ತಿಂದೆ. ಸೊ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ತಂಬಿಟ್ಟು ಮಾಡಿದ್ವಲ್ಲ, ಸೊ ಒಂದು ಅಕ್ಕಿ ತಂಬಿಟ್ಟು ಆ್ಯಂಡ್ ಇನ್ನೊಂದು ಕಡಲೆ ತಂಬಿಟ್ಟು ಮಾಡಿದ್ವಿ. ಸೊ ನಾನು ತಿಂದಿರಲಿಲ್ಲ. ನನಗೇನಂದರೆ ಈ ರೀತಿ ಮನೇಲಿ ಏನಾದರೂ ಮಾಡಿದಾಗ ಇನ್ನೇನು ಖಾಲಿ ಆಗ್ತಿದೆ ಅನ್ನೋ ಟೈಮ್ನಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ತಿಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೆಕಾಯಿ ಮಸ್ಕಾಯಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಬೇಳೆ ಎಲ್ಲ ಹಾಕಿ 3-4 ವಿಷಲ್ ಬರ್ಸ್ಕೊಳ್ಳೋದು. ಪೂರ್ತಿ ಎಲ್ಲ ಸ್ಮ್ಯಾಶ್ ಆಗಂಗೆ ಬೇಳೆ ಎಲ್ಲ ಹಾಕಿ ಆಮೇಲೆ ಅದನ್ನ ಒಗ್ಗರಣೆ ಮಾಡೋದಷ್ಟೇ. ಅದಕ್ಕೆ ಇವತ್ತು ಇನ್ನೊಂದು ಆ್ಯಡ್ ಮಾಡ್ತಾಯಿದ್ದೀನಿ. ಏನಂದರೆ ಫಿಶಸ್ ಸಿಗುತ್ತಲ್ಲ, ಅಂದರೆ ಸೀಗಡಿ, ಪ್ರಾನ್ಸ್ ಎಲ್ಲ ಸಿಗುತ್ತಲ್ಲ, ಅದು ಚಿಕ್ಕ ಚಿಕ್ಕದು ಡ್ರೈ ಸಿಗುತ್ತೆ. ಅದನ್ನು ನಾವು ಇದಕ್ಕೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಒಂದು 5 ನಿಮಿಷ ಬಾಣಲಿನಲ್ಲಿ ಹುರಿದ್ಬಿಟ್ಟು ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತು ಆ ರೀತಿ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ಮಸ್ಕಾಯಿ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡಿ ಸಾಂಬಾರೆಲ್ಲ ರೆಡಿ ಆದಮೇಲೆ ಅದು ಏನಿರುತ್ತೆ ಪ್ರಾನ್ಸು, ಡ್ರೈ ಪ್ರಾನ್ಸ್ ಬರುತ್ತೆ ಚಿಕ್ಕ ಚಿಕ್ಕದು, ಅದನ್ನು ಹಾಕೋದಷ್ಟೇ. ಸೊ ನಮಗೆ ಇದು ಎಲ್ಲಿ ಸಿಗುತ್ತೆ ಅಂತ ಅಂದರೆ ವೀಕ್ಲಿ ಒಂದು ಸಲ ಮಾರ್ಕೆಟ್ ಥರ ಮಾಡ್ತಾರೆ, ಅಂದರೆ ಸಂತೆ ಅಂತ ತುರುವೇಕೆರೆಯಲ್ಲಿ. ಸೊ ಅಲ್ಲಿ ನಾರ್ಮಲಾಗಿ ಸಿಗುತ್ತೆ. ಸೊ ಮಂಗಳೂರು ಅಥವಾ ಉಡುಪಿ ಈ ರೀತಿ ಜನಗಳಿಗಂದರೆ ಅವ್ರಿಗಲ್ಲೇ ಡೈಲಿ ಮಾರ್ಕೆಟ್ ಇರುತ್ತಲ್ಲ, ಅವ್ರು ಅಲ್ಲೆಲ್ಲ ತೊಗೊಳ್ತಾರೆ. ಸೊ ನಮಗೇನಂದರೆ ಮಂಡೇ ಸಿಗುತ್ತೆ ಇದು. ಅಲ್ಲಿ ಹೋದರೆ ಒಂದು ಜಾಗದಲ್ಲಿ ಮಾರ್ತಾರೆ. ಸೊ ಅಲ್ಲಿ ಹೋದಾಗ ಮತ್ತು ಡ್ರೈ ಫಿಶ್ ಅಂದರೆ ಎಲ್ಲ ಥರ ಸಿಗುತ್ತೆ. ಒಣಗಿರೋ ಮೀನು, ಒಣಮೀನು ಅಂತ ಹೇಳ್ತೀವಲ್ಲ, ಕರಿಮೀನು ಅಂತ ಎಲ್ಲ ಸಿಗುತ್ತೆ. ಸೊ ನಾನು ಇದನ್ನು ಪ್ರಾನ್ಸ್ ತಂದಿದ್ದೆ. ಇವಾಗ ಇದನ್ನು ರೋಸ್ಟ್ ಮಾಡಿಬಿಟ್ಟು ನೀಟಾಗೆ ಇದ್ರಲ್ಲಿ ಚಟ್ನಿ ಕೂಡ ಮಾಡ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಸಾಂಬಾರಿಗೆ ಕೂಡ ಈ ರೀತಿ ಹಾಕ್ತಾರೆ. ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಚಟ್ನಿ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಸಾಂಬಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬಜ್ಜಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಟಿಫನ್ ಮಾಡ್ತಾಯಿಲ್ಲ. ಇದನ್ನು ನಾರ್ಮಲಾಗಿ ಎಲ್ಲರೂ ಇಷ್ಟಪಡ್ತಾರಲ್ಲ, ಅದು ಕಾಂಬಿನೇಷನಾಗಿ ಬಜ್ಜಿನೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ಸ್ವಲ್ಪ ಕೆಲಸ ಇದೆ ಇವತ್ತು. ಅನ್ನ ಮಾಡ್ಕೊಂಡಿದ್ದೀನಿ, ಇನ್ನು ಮುದ್ದೆ ಮಾಡಬೇಕು ಇವಾಗ ಸ್ವಲ್ಪ. ಆ್ಯಂಡ್ ಸಾಂಬಾರೆಲ್ಲ ಮುಗಿದ್ಮೇಲೆ ಬಜ್ಜಿಗೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇದಕ್ಕೊಂದು ವಿಷಲ್ ಕೂಗಿಸಿ ಇವಾಗ ಒಗ್ಗರಣೆ ಕೊಟ್ಟು ನಂತರ ಅದನ್ನ ಹಾಕಬೇಕು.